ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳು ಇದೀಗ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೆ ಕಡೂರು ತಾಲೂಕಿನ ಮಾಜಿ ಶಾಸಕ ವೈಎಸ್ವಿ ದತ್ತ ಬಹಿರಂಗ ಪತ್ರ ಬರೆದಿದ್ದಾರೆ. ದೇಶದ ಭವಿಷ್ಯಕ್ಕಾಗಿ ಸ್ಥಳೀಯ ಸಣ್ಣಪುಟ್ಟ ಭೇದವನ್ನು ಮರೆತು ಸಮನ್ವಯ ಸಭೆಗೆ ಬರುವಂತೆ ಆಹ್ವಾನಿಸಿದ್ದಾರೆ. ಒಂದೇ ತಾಯಿಯ ಮಕ್ಕಳು ಕುಟುಂಬದ ಸದಸ್ಯರಂತೆ ಒಂದಾಗಬೇಕಿದೆ. ಬಿಜೆಪಿ ಜೆಡಿಎಸ್ ಮೂಲ ಬೇರೆ, 1977ರ ಜನತಾ ಪಕ್ಷ ಅಂತ ತಿಳಿಸಿದ್ದಾರೆ. ಕೆಪಿಎಸ್ಸಿ ಕಚೇರಿಯಲ್ಲಿ ಜೂನಿಯರ್ ಎಂಜಿನಿಯರ್ ನೇಮಕ ಪಟ್ಟಿ ಆಯ್ಕೆ ಮಾಡಿದೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ಕೆಪಿಎಸ್ಸಿ ಅಧಿಕಾರಿ ದೂರು ದಾಖಲಿಸಿದ್ದಾರೆ. 2016ರಲ್ಲಿ ಕೊಳಗೇರಿ ಜಲಮಂಡಳಿಗೆ ಜೂನಿಯರ್ ಎಂಜಿನಿಯರ್ ಹುದ್ದೆಗೆ ಪರೀಕ್ಷೆ ನಡೆದಿತ್ತು. ಇಡೀ ಕಚೇರಿ ತಡಕಾಡಿದ್ರೂ ಕೆಪಿಎಸ್ಸಿ ಕಚೇರಿಯಲ್ಲಿ ನೇಮಕ ಪಟ್ಟಿ ಸಿಕ್ಕಿಲ್ಲ. ಆದ್ದರಿಂದ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. 5, 8 ಮತ್ತು 9ನೇ ತರಗತಿಯ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೌಲ್ಯಮಾಪನಕ್ಕೆ ಶಿಕ್ಷಕರಿಗೆ ಕೊಡುವ ಭತ್ಯೆ ಕುರಿತು ಶಿಕ್ಷಣ ಇಲಾಖೆ ವಿರುದ್ಧ ತಿರುಗಿಬಿದ್ದ ಖಾಸಗಿ ಶಾಲೆಗಳ ಒಕ್ಕೂಟ ರೂಪ್ಸಾಕಿಡಿ ಕಾಡಿದೆ. ಕಳೆದ ವರ್ಷ ಮೌಲ್ಯಮಾಪನ ಮಾಡಿದ್ದಕ್ಕೆ ಕೇವಲ ಪ್ರತಿ ಪತ್ರಿಕೆಗೆ ₹2 ಭತ್ಯೆ ನೀಡಲಾಗಿತ್ತು. 2 ತಿಂಗಳ ನಂತರ ಪ್ರತಿ ಶಿಕ್ಷಕರಿಗೆ 200 ಅಥವಾ ₹300 ಕೊಟ್ಟು ಅವಮಾನ ಮಾಡಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ಬಿಸಿಲಿನಂತೆ ಓಲಾ ರೇಟ್ ಗ್ರಾಹಕರ ಜೇಬು ಸುಡ್ತಾ ಇದೆ. ಓಲಾ ರೇಟ್ ಕಂಡು ಗ್ರಾಹಕರು ದಂಗಾಗಿದ್ದಾರೆ. 1 to ಡಬಲ್ ಅಲ್ಲ, 1 to ಟ್ರಿಬಲ್ ಚಾರ್ಜ್ ಮಾಡಲಾಗ್ತಾ ಇದೆ. ಈ ಹಿಂದೆ 2 ಕಿಲೋಮೀಟರ್ಗೆ ₹24 ಇತ್ತು. ಆದ್ರೀಗ 800 ಮೀಟರ್ಗೆ ₹60 ಇಂದ ₹65 ಚಾರ್ಜ್ ಮಾಡ್ತಾ ಇದ್ದಾರೆ. ಟೌನ್ ಹಾಲ್ ಟು ಕೆಆರ್ ಮಾರ್ಕೆಟ್ಗೆ ಕೇವಲ 1.2 ಕಿಲೋಮೀಟರ್ ಇದೆ. ಆದರೆ ಆಟೋ ರೇಟ್ ಮಾತ್ರ ₹50 ಇಂದ ₹53 ಇದೆ. ಬಳ್ಳಾರಿ ತಾಲೂಕಿನ ಹಲಕುಂದಿ ಗ್ರಾಮದಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ಇಬ್ಬರ ಮೇಲೆ ಕರಡಿಗಳು ದಾಳಿ ನಡೆಸಿವೆ. ಹಲಕುಂದಿಯ ಕೃಷ್ಣ ನಾಯ್ಕ್, ಮೊಳಕಾಲ್ಮೂರಿನ ಪ್ರಸನ್ನ ಕುಮಾರ್ಗೆ ಗಾಯಗಳಾಗಿದ್ದು, ತೋಟದ ಕೆಲಸಕ್ಕೆ ತೆರಳಿದ ಕೃಷ್ಣ ನಾಯ್ಕ್ ಕೈಗೆ ಗಾಯವಾಗಿದೆ. ರಜೆ ದಿನವೂ ವಿದ್ಯುತ್ ಬಿಲ್ ಪಾವತಿಗೆ ಬೆಸ್ಕಾಂ ಅವಕಾಶ ನೀಡಿದೆ. ನಾಳೆ ಬೆಸ್ಕಾಂ ಕ್ಯಾಶ್ ಕೌಂಟರ್ಗಳು ಓಪನ್ ಇರಲಿದ್ದು, ಗ್ರಾಹಕರು ಬಿಲ್ ಪಾವತಿಸಬಹುದಾಗಿದೆ. ಇಂಧನ ಇಲಾಖೆಯ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆ ಉನ್ನತೀಕರಣ ಹಿನ್ನೆಲೆಯಲ್ಲಿ ಆನ್ಲೈನ್ ಸೇವೆ ಸ್ಥಗಿತಗೊಳಿಸಲಾಗಿತ್ತು. ಮಾರ್ಚ್ 10ರಿಂದ 19ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರಲಿಲ್ಲ. ಹಾಗಾಗಿ ನಾಳೆ ಭಾನುವಾರವಾದರೂ ವಿದ್ಯುತ್ ಬಿಲ್ ಪಾವತಿಗೆ ಅವಕಾಶ ಮಾಡಿಕೊಡಲಾಗಿದೆ. ಬೆಸ್ಕಾಂ ವ್ಯಾಪ್ತಿಯ ಎಲ್ಲ ಉಪವಿಭಾಗಗಳ ನಗದು ಪಾವತಿ ಕೇಂದ್ರಗಳಲ್ಲಿ ಬಿಲ್ ಕಟ್ಟಬಹುದಾಗಿದೆ. ಬೈಯಪ್ಪನಹಳ್ಳಿ ಕೆಆರ್ಪುರಂ ಉದ್ಘಾಟನೆ ಬಳಿಕವೂ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ನೇರಳೆ ಮಾರ್ಗ ಸಂಪೂರ್ಣವಾಗಿ ತೆರೆದ ನಂತರ ಪ್ರತಿನಿತ್ಯ 7.5 ಲಕ್ಷ ಪ್ರಯಾಣಿಕರು ಸಂಚರಿಸುವ ನಿರೀಕ್ಷೆ ಇತ್ತು. ಆದರೆ ಮಾರ್ಚ್ ತಿಂಗಳಲ್ಲಿ ನಿತ್ಯ ಸಂಚರಿಸುವ ಪ್ರಯಾಣಿಕರ ಸಂಖ್ಯೆ 29,000ದಷ್ಟು ಕುಸಿತವಾಗಿದೆ. ನೀರಿಗಾಗಿ ಹಾಹಾಕಾರ ಇರೋದ್ರಿಂದ ಹಲವಾರು ವರ್ಕ್ ಫ್ರಮ್ ಹೋಮ್ ಆಯ್ಕೆ ಮಾಡಿದ್ದರಿಂದ ಮೆಟ್ರೋ ಸಂಚಾರ ಕಡಿಮೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ಧ್ವಜ ತೆರವು ವಿಚಾರದಲ್ಲಿ 2 ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಅಂಬೇಡ್ಕರ್ ವೃತ್ತದಲ್ಲಿ ಕೆಲವರು ಭಾಗವತ್ ಧ್ವಜ ಕಟ್ಟಿದ್ರು. ಅಂಬೇಡ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ಧ್ವಜ ತೆರವು ಮಾಡುವಂತೆ ಒಂದು ಗುಂಪಿನ ಯುವಕರು ಹೇಳಿದ್ದಾರೆ. ಧ್ವಜ ತೆರವು ಮಾಡದಿದ್ದಾಗ ಅಂಬೇಡ್ಕರ್ ಕಾಲೋನಿ ನಿವಾಸಿಗಳು ಭಾಗವತ್ ಧ್ವಜವನ್ನ ತಾವೇ ತೆರವು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಗುಂಪು ಕಟ್ಟಿಕೊಂಡು ಬಂದು ಆನಂದ ತಳವಾರ್ ಕುಟುಂಬ ಮೇಲೆ ಹಲ್ಲೆ ನಡೆಸಲಾಗಿದೆ. ಮಾರಕಾಸ್ತ್ರಗಳು, ಕಟ್ಟಿಗೆಯಿಂದ ಪುಂಡರು ಹಲ್ಲೆ ನಡೆಸಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡ 6 ಜನರಿಗೆ ಗೋಕಾಕ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಹಲ್ಲೆ ಮಾಡಿ ಪರಾರಿಯಾದ ಪುಂಡರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ರಣಭೀಕರ ಬಿಸಿಲಿಗೆ ಬೆಂಗಳೂರು ಜನ ಬೆಚ್ಚಿಬಿದ್ದಿದ್ದಾರೆ. ಕಳೆದ 5 ವರ್ಷಗಳಲ್ಲೇ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮಾರ್ಚ್ ತಿಂಗಳಲ್ಲಿ 36.4 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ವಾಡಿಕೆಗಿಂತ 3.2 ಡಿಗ್ರಿ ಅಧಿಕ ತಾಪಮಾನ ದಾಖಲಾಗಿದೆ. ಮಾರ್ಚ್ 29, 1996ರಲ್ಲಿ 37.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲೆಯಾಗಿತ್ತು. ಮಾರ್ಚ್ ಕೊನೆ ವಾರದಲ್ಲಿ ತುಂತುರು ಮಳೆಯ ನಿರೀಕ್ಷೆ ಇತ್ತು. ಆದರೆ ಮಾರುತಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇರೋದ್ರಿಂದ ಮಳೆ ಆಗಿಲ್ಲ. ಏಪ್ರಿಲ್ನಲ್ಲಿ ಅಂದಾಜು 34.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಲಿದೆ. ಬೆಂಗಳೂರಲ್ಲಿ ಕೇರಳ ಮೂಲದ ಡ್ರಗ್ ಪೆಡ್ಲರ್ಸ್ ಅರೆಸ್ಟ್ ಮಾಡಲಾಗಿದೆ. 32 ವರ್ಷದ ಅದೀಪನ್, 30 ವಿಷ್ಣು ಬಂಧಿತ ಆರೋಪಿಗಳಾಗಿದ್ದು 10.20 ಲಕ್ಷ ಮೌಲ್ಯದ 17.5 ಕೆಜಿ ಕಚ್ಚಾ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಬಸ್ ಮೂಲಕ ಕೇರಳಕ್ಕೆ ಗಾಂಜಾ ಕೊಂಡೊಯ್ಯಲು ಯತ್ನಿಸ್ತಾ ಇದ್ದ ವೇಳೆ ಪೊಲೀಸರಿಗೆ ಲಾಕ್ ಆಗಿದ್ದಾರೆ.
ಕಂಪ್ಲಿ ಕೋಟೆ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 8,23,000 ಹಣ ಜಪ್ತಿ ಮಾಡಲಾಗಿದೆ. ಕಂಪ್ಲಿಯಿಂದ ಗಂಗಾವತಿ ಕಡೆಗೆ ದ್ವಿಚಕ್ರ ವಾಹನದಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. 3 ಬೈಕ್ಗಳನ್ನು ತಪಾಸಣೆ ನಡೆಸಿದಾಗ ಪತ್ತೆಯಾಗಿದೆ. ಒಂದು ಬ್ಯಾಗ್ನಲ್ಲಿ 6,05,000, ಇನ್ನೊಂದು ಬೈಕ್ನ ಬ್ಯಾಗ್ನಲ್ಲಿ 1 ಲಕ್ಷ, ಮತ್ತೊಬ್ಬನ ಬ್ಯಾಗ್ನಲ್ಲಿ 1 ಲಕ್ಷ ಹಣ ಇತ್ತು. 3 ವ್ಯಕ್ತಿಗಳಿಂದ 8,23,000 ಹಣ ಹಾಗೂ 3 ಬೈಕ್ ಜಪ್ತಿ ಮಾಡಲಾಗಿದೆ. ರಂಗಪಂಚಮಿಯಂದು ಚಿಕ್ಕೋಡಿ ಪಟ್ಟಣದಲ್ಲಿ ಬಣ್ಣದ ಆಟ ರಂಗೇರಿತು. ಯುವಕ ಯುವತಿಯರು ಬಣ್ಣ ಆಡುತ್ತಾ ಹೋಳಿ ಹುಣ್ಣಿಮೆ ಆಚರಿಸಿದರು. ಚಿಕ್ಕೋಡಿ ಪಟ್ಟಣದಲ್ಲಿ ಹೋಳಿ ಹುಣ್ಣಿಮೆ ಕಳೆದ ನಂತರ 5 ದಿನಕ್ಕೆ ಬಣ್ಣ ಆಡುವುದು ವಾಡಿಕೆಯಾಗಿದೆ. ಡಿಜೆ ಹಾಡಿನ ಜೊತೆಗೆ ಬಣ್ಣದ ಆಟವಾಡ್ತಾ ಕುಣಿದು ಕುಪ್ಪಳಿಸಿದ್ರು. ಪರಸ್ಪರ ಪ್ರೀತಿ ಪಾತ್ರರಿಗೆ ಬಣ್ಣ ಹಚ್ಚಿ ರಂಗಪಂಚಮಿ ಆಚರಿಸಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯುವುದಕ್ಕೆ ಪಟ್ಟಣದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.